ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಘಟ್ಟ ಆಗಿರುವಂಥ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿರುವಂಥ ಅಭಿಮನ್ಯು ನೇತೃತ್ವದ ಮೊದಲ ಹಂತದ ದಸರಾ ಗಜಪಡೆ ಆಗಸ್ಟ್ 4ರಂದು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸಲಿದೆ. ವೀರನ ಹೊಸಹಳ್ಳಿ ಅಂದರೆ ಹುಣಸೂರಿನ ವನ್ಯಜೀವಿ ವಿಭಾಗದ ಒಂದು ಕಾಡಂಚಿನಲ್ಲಿರುವಂಥ ವೀರನ ಹೊಸಹಳ್ಳಿಯಲ್ಲಿ ನಡೆಯುವಂತಹ ಒಂದು ಗಜಪಯಣ ಸಮಾರಂಭದ ಬಳಿಕ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಮೈಸೂರಿಗೆ ಆಗಮಿಸಿ ಅರಣ್ಯ ಭವನದಲ್ಲಿ ಬೀಡುಬಿಡಲಿದೆ. ಆ ನಂತರ ಮೈಸೂರು ಅರಮನೆಯ ಆವರಣಕ್ಕೆ ಒಂದು ಅಭಿಮನ್ಯು ನೇತೃತ್ವದ ಗಜಪಡೆ ಎಂಟ್ರಿ ಕೊಡುತ್ತೆ. ಇದೇ ಒಂದು ಕಾರಣದಿಂದಾಗಿ ಮೈಸೂರು ಅರಮನೆ ಆವರಣದಲ್ಲಿ ಆನೆಗಳು ಮತ್ತು ಮಾವುತರು ಕಾವಡಿಗಳು ಉಳಿದುಕೊಳ್ಳೋದಕ್ಕೆ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅರಮನೆಯ ಆವರಣದಲ್ಲಿ ಸೋಮೇಶ್ವರ ದೇಗುಲದ ಸನಿಹದಲ್ಲಿ ಒಂದು ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಒಂದು ತಾತ್ಕಾಲಿಕ ಶೆಡ್ಗಳಲ್ಲಿ ಆನೆಗಳು ಮತ್ತು ಮಾವುತರು ಕಾವಡಿಗಳು ಕೂಡ ಒಂದು ಮಳೆ ಒಂದು ಗಾಳಿಯಿಂದ ರಕ್ಷಣೆಯನ್ನು ಪಡೆದುಕೊಳ್ಳೋದಕ್ಕೆ ಈ ಒಂದನ್ನು ನಿರ್ಮಾಣವನ್ನು ಮಾಡಲಾಗ್ತಾ ಇದೆ. ಆನೆಗಳ ಜೊತೆ ಮಾವುತರು ಕಾವಡಿಗಳು ಮತ್ತು ಅವರ ಕುಟುಂಬ ಸದಸ್ಯರು ಕೂಡ ಆಗಮಿಸಿರುವ ಒಂದು ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಒಂದು ತೊಂದರೆ ಆಗದಂತೆ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಲಿರುವಂಥ ಅಭಿಮನ್ಯುವಿನ ಜೊತೆಗೆ ಭೀಮ, ಧನಂಜಯ, ಕಂಜನ್, ಏಕಲವ್ಯ, ಪ್ರಶಾಂತ, ಮಹೇಂದ್ರ, ಕಾವೇರಿ ಮತ್ತು ಲಕ್ಷ್ಮಿ ಆನೆಗಳು ಮೊದಲ ಒಂದು ತಂಡದಲ್ಲಿ ಒಟ್ಟು 9 ಆನೆಗಳು ಮೈಸೂರಿಗೆ ಆಗಮಿಸ್ತವೆ. ಮೊದಲ ಹಂತದ ಆನೆಗಳು ಇಲ್ಲಿ ಉಳಿದುಕೊಳ್ಳೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನು ಮಾಡಲಾಗ್ತಾ ಇದೆ. ಇನ್ನು ಆನೆಗಳು ಆಗಮಿಸ್ತಾ ಇದ್ದಂತೆ ಆನೆಗಳಿಗೆ ಒಂದು ವಿಶೇಷ ಆಹಾರವನ್ನು ಕೂಡ ತಯಾರು ಮಾಡಲಾಗುತ್ತೆ. ಆ ಒಂದು ಕಾರಣದಿಂದಾಗಿ ಒಂದು ದವಸ ಧಾನ್ಯಗಳನ್ನು ಸಂಗ್ರಹಿಸಿಡುವಂಥ ಗೋದಾಮಿನ ಸ್ಥಳವನ್ನು ಕೂಡ ಒಂದು ರಿಪೇರಿ ಮಾಡುವಂಥ ಕಾರ್ಯ ಈಗ ಭರದಿಂದ ಸಾಗಿದೆ. ಇನ್ನೇನು ಕೆಲವೇ ದಿನಗಳಂದರೆ ಬರುವ ಸೋಮವಾರ ಮೈಸೂರಿಗೆ ಒಂದು ಎಂಟ್ರಿ ಕೊಡಲಿರುವಂಥ ಒಂದು ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ನಂತರ ಅರಣ್ಯ ಭವನದಲ್ಲಿ ಬೇಡಿಬಿಟ್ಟು ಬಳಿಕ ಒಂದು ಜಗತ್ಪ್ರಸಿದ್ಧ ಮೈಸೂರು ಅರಮನೆ ಆವರಣಕ್ಕೆ ಒಂದು ಜಯಮಾರ್ತಾಂಡ ದ್ವಾರದ ಮುಖಾಂತರ ಆಗಮಿಸಲಿದೆ. ಇದಕ್ಕಾಗಿ ಆನೆಗಳು ಮತ್ತು ಮಾವುತರು ಕಾವಾಡಿಗಳು ಮೈಸೂರು ಅರಮನೆಯ ಆವರಣದಲ್ಲಿ ಉಳಿದುಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಒಂದು ಭರದಿಂದ ಮಾಡ್ತಾ ಇರೋದು ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.